ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಒಂದು ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನವೇ ಆಗಿತ್ತು, ಯಾವುದೇ ವ್ಲಾಗ್ ಮಾಡಿರಲಿಲ್ಲ. ಒಂದಿಷ್ಟು ಫಂಕ್ಷನ್ ಅದು ಇದು ಅಂತ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಐ ಆಮ್ ರಿಯಲಿ ಸಾರಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ವಿಶ್ವದ ಮೊದಲ ಗೋಸ್ವರ್ಗವಾದ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಶ್ರೀ ರಾಮದೇವ ಬಾನ್ಕುಳಿ ಮಠಕ್ಕೆ. ಹಾಗಾದರೆ ಬನ್ನಿ ಹೋಗೋಣ. ಗೋಸ್ವರ್ಗ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇದು ಹೊಸನಗರದ ಶ್ರೀ ರಾಮಚಂದ್ರಾಪುರ ಮಠದ ಶಾಖೆಯಾಗಿದ್ದು, ಈಗಿನ ಪ್ರಸ್ತುತ ಮಠಾಧೀಶರು ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು. ಈ ಗೋಸ್ವರ್ಗದ ವಿಶೇಷನ ನಾನು ನಿಮಗೆ ಹೇಳಲೇಬೇಕು. ಇದರ ನಿರ್ಮಾಣ ಪ್ರಾರಂಭವಾದ 80 ದಿನಗಳಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ. ಎಷ್ಟು ವಿಶೇಷ ಅಲ್ವಾ? ಇದು 1 ಲಕ್ಷ ಚದರ ಅಡಿಗಳ ಒಟ್ಟು ಜಾಗದಲ್ಲಿ ಇದೆ. ಸೊ ಇದ್ರ ಕನ್ಸ್ಟ್ರಕ್ಷನ್ 80 ದಿನಗಳಲ್ಲಿ ಮಾಡಿದ್ದಾರೆ ಅಂತ ಅಂದರೆ ಒಂದು ಅದ್ಭುತ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ನೀವು ಈಗ ಒಳಗಡೆ ಹೋದ್ಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ತುಂಬ ಒಂದು ವೆಲ್ ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು. ತುಂಬ ಸುಂದರವಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿಯ ವಿಶೇಷ ಏನಂತಂದರೆ, ಇಲ್ಲಿ ವಾಸಿಸುವಂತಹ ಪ್ರತಿ ಒಂದು ಗೋವುಗಳಿಗೆ ಸಂಪೂರ್ಣವಾದ ಸೌಕರ್ಯನ ಇಲ್ಲಿ ಒದಗಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಹಸುಗಳಿಗೆ ಯಾವುದೇ ಥರದ ಬಂಧನ ಇಲ್ಲ. ಅಂದರೆ ಇಲ್ಲಿ ಹಸುಗಳೆಲ್ಲ ಸ್ವಚ್ಛಂದವಾಗಿ ಓಡಾಡಿಕೊಂಡು ಆರಾಮಾಗಿ ಇರ್ಬೋದು. ತುಂಬ ಕ್ಲೀನಾಗಿಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕರುಗಳು ಕೂಡ ತುಂಬ ಖುಷಿಯಾಗಿ ಆಟ ಆಡಿಕೊಂಡು ಮಜಾ ಮಾಡಿಕೊಂಡು ಇದ್ದಾರೆ. ಆಮೇಲೆ ತಮಗೆ ಇಷ್ಟವಾದ ಮೇವುಗಳನ್ನು ತಿಂದು ಇಷ್ಟ ಬಂದಾಗ ನೀರನ್ನು ಕುಡಿದು ಚೆನ್ನಾಗಿ ಇರ್ಬೋದು, ಚೆನ್ನಾಗಿ ಓಡಾಡಿಕೊಂಡು ಕೂಡ ಇವೆ. ನಾವು ನೋಡ್ತಾ ಇರ್ಬೋದು ಇಲ್ಲಿರುವಂತಹ ಪ್ರಶಾಂತವಾದ ವಾತಾವರಣ ಇಲ್ಲಿನ ಹಸುಗಳಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಬಂದರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಒಂದು ಪೀಸ್ಫುಲ್ ಅನಿಸುತ್ತೆ. ಮತ್ತು ಏನೋ ಒಂಥರ ಸಂತೋಷ ಸಿಗುತ್ತೆ. ಇಲ್ಲಿ ಇಷ್ಟೆಲ್ಲ ಗೋವುಗಳನ್ನು ನೋಡೋದೇ ಒಂದು ಖುಷಿ. ತುಂಬ ವೆರೈಟೀಸ್ ಗೋವುಗಳನ್ನು ನಾವು ಇಲ್ಲಿ ನೋಡಬಹುದು. ಮಕ್ಕಳನ್ನು ಕರ್ಕೊಂಡು ಬಂದರೆ ಮಕ್ಕಳು ತುಂಬ ಒಂದು ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕಿಂತ ಅವರಿಗೆ ಇದು ಒಂದು ಅದ್ಭುತ ಅನಿಸ್ಬಿಡುತ್ತೆ. ಇಷ್ಟೆಲ್ಲ ವೆರೈಟೀಸ್ ಗೋವುಗಳನ್ನು ನೋಡಿದಾಗ ಎಷ್ಟು ದೊಡ್ಡ ದೊಡ್ಡ ಗೋವುಗಳಿಂದ ಹಿಡಿದು ಚಿಕ್ಕ ಚಿಕ್ಕ ಮರಿಗಳು ಕೂಡ ತುಂಬಾ ಚೆನ್ನಾಗಿವೆ. ಆಮೇಲೆ ಕರುಗಳು ಇದೆ. ಇಲ್ಲಿ ವಿಶೇಷ ಅಂತ ಅಂದರೆ ತುಂಬ ದನಗಳನ್ನು ಒಂದೇ ಕಡೆ ಇಟ್ಟರೂ ಕೂಡ ಎಷ್ಟು ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿವೆ. ಒಂಚೂರು ಜಗಳ ಎಲ್ಲ ಮಾಡ್ಕೊಳ್ತಾ ಇಲ್ಲ. ಆಮೇಲೆ ಇಲ್ಲಿ ಹಸುಗಳನ್ನು ಬೇರೆ ಕಡೆ, ಆಮೇಲೆ ಹೋರಿಗಳನ್ನು ಬೇರೆ ಕಡೆ ಹೀಗೆ ಸಪ್ರೇಟಾಗಿ ಇಟ್ಟಿದ್ದಾರೆ. ಇಲ್ಲಿ ಜೋಕಾಲಿಗಳನ್ನು ಕೂಡ ಇಟ್ಟಿದ್ದಾರೆ. ಸೊ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಫೋಟೋಸ್ ಏನಾದರೂ ತೆಗಿಬೇಕು ಅಂತ ಅಂದರೆ ಇಲ್ಲಿ ಫೋಟೋಸ್ಗಳನ್ನು ತೆಕ್ಕೋಬೋದು. ಒಂದು ಒಳ್ಳೆ ಕ್ವಾಲಿಟಿ ಟೈಮನ್ನು ನಾವು ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಖಂಡಿತವಾಗಿ ಈ ಕಡೆ ಬಂದರೆ ಒಂದು ವಿಸಿಟನ್ನು ಇಲ್ಲಿ ನೀವು ಕೊಡಲೇಬೇಕು. ನೀವು ಕೂಡ ತುಂಬಾ ಇಷ್ಟಪಡ್ತೀರಾ. ತುಂಬಾ ಚೆನ್ನಾಗಿದೆ ಕೂಡ. ಒಂದು ಸಲ ಖಂಡಿತವಾಗಿ ಬನ್ನಿ, ಆಯಿತಾ? ಬನ್ನಿ ಒಂದು ಸಲ ಗೋಸ್ವರ್ಗನ ನಾವು ಹೋಗಿ ನೋಡ್ಕೊಂಡು ಬರೋಣ. ನಿಮಗೆ ಇಲ್ಲಿ ಯಾವುದೇ ಥರದ ಮಾಹಿತಿ ಬೇಕು ಅಂತ ಅಂದರೆ ಇಲ್ಲಿ ಮಾಹಿತಿ ಕೇಂದ್ರ ಇದೆ, ಸೇವಾ ಕೌಂಟರ್ ಇದೆ. ಹಾಗೆ ನೀವು ಡೊನೇಷನ್ ಕೂಡ ಕೊಡ್ಬೋದು. ಈಗ ದನಗಳನ್ನು ಸಾಕೋದೇ ಕಡಿಮೆ ಆಗಿದೆ.
ದನಗಳನ್ನು ಸಾಕೋದೇ ಪುಣ್ಯ ಅಂತ ಅಂತೀವಿ, ಅದು ಇವಾಗ ನಮ್ಮ ಕಡೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಇಲ್ಲಿ ಇಷ್ಟು ಒಂದು ಡೊನೇಷನ್ ಕೊಟ್ಟರೆ ಈ ಪ್ರಾಣಿಗಳಿಗೆ ಆಹಾರಕ್ಕೆ ಆಗಿರಬಹುದು ಅಥವಾ ಅವರಿಗೆ ಸಾಕಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಅವ್ರು ಕೇಳಲ್ಲ, ಇಲ್ಲಿ ಬಂದವರಿಗೆ ಯಾವಾಗಲೂ ಅವ್ರು ಡೊನೇಷನ್ ಕೇಳಲ್ಲ. ನಾವೇ ಖುಷಿಯಿಂದ ಕೊಟ್ಟರೆ ಅವರು ತಗೋತಾರೆ. ಸೊ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಖಂಡಿತವಾಗಿ ಡೊನೇಟ್ ಮಾಡಿ, ನೀವು ಕೂಡ ಒಂದು ಸ್ವಲ್ಪ ಪುಣ್ಯನ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಒಂದು ಹೋರಿ ಇದೆ, ನೀವು ನೋಡ್ತಾ ಇರ್ಬೋದು, ತುಂಬ ದೊಡ್ಡದಾಗಿದೆ. ಲಾಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ಇದನ್ನು ಕರ್ಕೊಂಡು ಬಂದಿದ್ರು, ತುಂಬಾ ಗಲಾಟೆ ಮಾಡ್ತಾ ಇತ್ತು. 10 ಜನ ಆದರೂ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವಾಗ ತುಂಬ ಶಾಂತವಾಗಿದೆ, ತುಂಬ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರೋ ಥರ ಇದೆ. ಇಲ್ಲಿ ಮತ್ತೊಂದು ವಿಶೇಷ ನಾವು ನೋಡಿದ್ದು ಅಂದರೆ ಇಲ್ಲಿ ಕುದುರೆ ಬಂದಿದೆ. ಸೊ ಲಾಸ್ಟ್ ಟೈಮ್ ಕುದುರೆ ಕೂಡ ಇರಲಿಲ್ಲ, ಇವಾಗ ಕುದುರೆ ಮತ್ತು ಕುದುರೆ ಮರಿ ಕೂಡ ಇದೆ. ಸೊ ಬಂದವರಿಗೆ ಇದು ಒಂದು ಕೂಡ ಸ್ಪೆಷಲ್ ಗೆಸ್ಟ್ ಅಂತಲೇ ಹೇಳ್ಬೋದು. ನೋಡೋರಿಗೆ ತುಂಬಾ ಖುಷಿ ಆಗುತ್ತೆ. ಆಲ್ಮೋಸ್ಟ್ ಒಂದು 2 ಅವರ್ 2 ಅವರ್ಸ್ 2 ತಾಸು ನಾವಿಲ್ಲಿ ಸ್ಪೆಂಡ್ ಮಾಡಿದ್ದೀವಿ. ಹೇಗೆ 2 ತಾಸು ಹೋಯಿತು ಅಂತಲೇ ಗೊತ್ತಾಗಿಲ್ಲ, ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ನೀವು ಬಂದಾಗ ಈ ಕಡೆ ಬಂದರೆ ಖಂಡಿತವಾಗಿ ವಿಸಿಟ್ ಮಾಡಿ, ನೀವು ಕೂಡ ಇಷ್ಟಪಡ್ತೀರಾ. ಈ ಪ್ಲೇಸ್ ಅಷ್ಟೊಂದು ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.